ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಟೈಮ್ 9 ಗಂಟೆ ಆಗೈತ್ರಿ. ಟೈಮ್ 9 ಗಂಟೆ ಆಗೈತ್ರಿ. ಎಲ್ಲ ಇವತ್ತು ಶುಕ್ರವಾರಲೆ ಪೂಜೆ ಮಾಡೋದು, ರಂಗೋಲಿ ಹಾಕೋದು, ಆಳುಗಳು ಕಾಲಂದೆಲ್ಲ ಕಸ ಹೊಡ್ಕೊಂಡೆ ನೋಡಿ ಸ್ನೇಹಿತರೆ. ಬಿಸಿಲು ಬಿದ್ದೈತೆ, ಅಂಗಡಿಗೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಹಲ್ಲು ನೋವು ಒಂದು ನಿನ್ನೆ ಹಿಡಿದು ಆಯ್ತು ರೀ. ಹಲ್ಲು ನೋವು ಮಾತಾಡೋಕ್ಕಾಗ್ತಾ ಇಲ್ಲ, ಅಷ್ಟು ನೋವು ಆಗ್ತಾ ಇದೆ. ರಂಗೋಲಿ ನೋಡಿ ಸಿಂಪಲ್ ಆಗಿ ಹಾಕಿನಿ. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲಿಯೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಟ್ಟರೆ ಇನ್ನೂ ಒಂದು ಸ್ವಲ್ಪ ನಮಗೆ ಖುಷಿ ಆಗುತ್ತೆ ನೋಡಿ. ಮತ್ತೊಂದು ವಿಡಿಯೋ ಮಾಡೋಕೆ ಸ್ಫೂರ್ತಿ ಆಗ್ತೈತಿ. ಅದಕ್ಕೆ ಬರ್ರಿ ಸ್ನೇಹಿತರೆ, ಒಳಗಡೆ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಹಲ್ಲಂತೂ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ನೋಡಿ. ಮನೆ ಕಸ ಹೊಡ್ಕೊಂಡು ಎಲ್ಲ ಕಡೆದು ರಂಗೋಲಿ ಹಾಕ್ಕೊಂಡು ಬಂದು ಜಳಕ ಮಾಡಿ ನೀರು ಕಾಸ್ಕೊಂಡು ಪೂಜೆ ಮಾಡಿದೆ ರೀ. ಶುಕ್ರವಾರಕ್ಕೊಮ್ಮೆ ತಪ್ಸಂಗಿಲ್ಲ ರೀ. ನಾನು ಎಲ್ಲ ದೇವ್ರ ಮನೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ತೀನಿ ರೀ. ನಿನ್ನೆ ಒಂದು ಸ್ವಲ್ಪ ಕೊತ್ತಂಬರಿ ಕೊಟ್ಟರೆ ನೋಡ್ರಿ ಅಲ್ಲಿ, ಅದನ್ನು ಹಿಂಗೆ ನೀರಾಗಿ ಇಟ್ಟಿಂತಿಲ್ಲಿ ಚರ್ಗ್ಯಾಗ ಹಾಕಿ ಸಾಂಬಾರು ಐತ್ರಿ. ನಿನ್ನೆದ ಸ್ವಲ್ಪ ಸಾಂಬಾರು ಐತ್ರಿ. ಮತ್ತು ಬ್ಯಾಳೆ ಕುದಿಯೋಕೆ ಇಟ್ಟನ್ರಿ. ಇಲ್ಲಿ ಸಾರು ಮಾಡ್ಕೋಬೇಕತ್ತೆ, ಯಾಕಂದ್ರೆ ಪಲ್ಯ ಅದು ಆಯ್ತಂದ್ರೆ ಉದ್ರ ಪಲ್ಯ ನೋಡ್ರಿ ಕಿಚ್ಚಿನ ಮ್ಯಾಗ ಇಟ್ಟೀನಿ ಬ್ಯಾಳೆ ಕುದ್ದಾವ್ರಿ. ರೊಟ್ಟಿ ಮಾಡ್ಕೊಂಡೆ ರೀ ಒಲೆ ಮ್ಯಾಗ. ಇಷ್ಟು ರೊಟ್ಟಿ ಮಾಡಿ ನೋಡಿ ಸ್ನೇಹಿತರೆ. ರೊಟ್ಟಿ ಮಾಡ್ಕೊಂಡ್ಯಾರೆ. ಆ ಕೊತ್ತಂಬರಿ ಕೊಟ್ಟವ್ರನ್ನ ಒಂದು ಸ್ವಲ್ಪ ಪುಂಡಿ ಪಲ್ಯ ಕೊಟ್ಟಾರೆ. ಇದನ್ನು ಮಾಡ್ಕೋಬೇಕತ್ತ ಅನ್ನತ್ತೀನಿ ರೀ, ಕುದಿಸ್ಕೋಬೇಕ್ರಿ ಇದನ್ನು. ಹಸಿಮೆಣ್ಸಿನ್ಕಾಯಿ ಆಗ್ಯಾವನ್ನಂತೇಳಿ ಹೋಗಿದ್ದೆ ರೀ ನಮ್ಮ ತೋಟದಾಗ ಹೋಗಿದ್ದೆ ರೀ. ಇಷ್ಟ ಮತ್ತು ಪಲ್ಯ ತೊಗೊಂಡು ಬಂದೀನಿ ರೀ. ಅಲ್ಲಿದ ಕಿರ್ಸಾಲೆ ಅಂತ ಪಲ್ಯ ನೋಡ್ರಿ. ಇದನ್ನೆಲ್ಲ ಸೋಸ್ಕೊಂಡು ತೊಳಿಬೇಕ್ರಿ. ಮಣ್ಣು ಇರ್ತೈತ್ರಿ ಅದ್ರೊಳಗೆ ನೋಡಿ. ನಾವು ಹಾಕಿರೋ ಬೇಳೆ ಬೀಜ ಹಾಕಿ ಬೆಳೆದು ಮಾಡ್ಕೊಂಡು ತಿನ್ನೋದ್ರಲ್ಲಿ ಖುಷಿ ತುಂಬಾ ಇರುತ್ತೆ. ಈ ಥರ ರಾಜಗಿರಿ ಪಲ್ಯ ಕೂಡ ಐತ್ರಿ. ಅದನ್ನ ಇನ್ನೊಂದು ಯಾವಾಗಾದ್ರೂ ಮತ್ತೆ ಮಾಡಕ್ಕೆ ಬರ್ತೈತಿ ಅಂತೇಳಿ ಅದು ತೊಗೊಂಡು ಬರಲಿಲ್ಲ ರೀ. ಇಷ್ಟ ರಗಡ ಆಗ್ತೈತಿ ನನಗೆ. ಇದನ್ನು ಸಣ್ಣದಾಗಿ ಈ ಥರ ಸೋಸ್ಕೋಬೇಕ್ರಿ. ಹಿಂಗೆ ಸೋಸ್ಕೊಂಡು ಕುದಿಸಾದ್ರೂ ಮಾಡ್ಬೋದು, ಹಾಗೆ ಒಗ್ಗರಣೆ ಆದರೂ ಕೊಡ್ಬೋದ್ರಿ. ಮತ್ತು ಸಿಗಿತೈತೆ ಅಂಥೇಳಿ ಹಿಂಗೆ ಮ್ಯಾಗ ಚುಟ್ಕೊಂಬಂದೀನಿ ರೀ ಅದನ್ನ ಪಲ್ಯ. ಮತ್ತು ಇನ್ನೊಮ್ಮಿಗೆ ಬರ್ತೈತೆ ನನಗೆ ಅಂತೇಳಿ ಇಷ್ಟ ತರಕ್ಕೆ ಹೋದ್ರೆ ಸಂತಿಗೆ ಸಿಕ್ಕಾಪಟ್ಟೆ ತುಟ್ಟೈತ್ರಿ. ಹೋಗಿ ತರಾಕು ನನಗೆ ಆಗಂಗಿಲ್ಲ ರೀ, ಒಬ್ಬಾಕಿನೇ ಇರ್ತೀನರಲ್ಲ. ಅದಕ್ಕೆ ನೋಡಿರಿ ಮತ್ತು ಇಷ್ಟು ಟೊಮೆಟೊ ಸಿಕ್ಕಾವು ಸ್ನೇಹಿತರೆ. ಇಷ್ಟು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಆಗ್ತಾ ಇಲ್ಲ ರೀ. ಯಾಕೋ ಸಣ್ಣಂಗೆ ಆಗಾಕತ್ತವ್ರಿ. ಇಷ್ಟಿಷ್ಟು ಸಣ್ಣನು ಗಿಡ ಎಲ್ಲ ಒಂಥರ ಒಣಗಿದಂಗೆ ಆಗ್ಯಾವ್ರಿ. ಆ ಪುಂಡಿ ಪಲ್ಯಕ್ಕೆ ಒಂದು ಸ್ವಲ್ಪ ಹಚ್ಚಾಕೆ ಬರ್ತೈತ್ರಿ. ಮತ್ತು ಇದಕ್ಕೊಂದು ಸ್ವಲ್ಪ ಆಗ್ತೈತ್ರಿ. ಹಸಿಮೆಣ್ಸಿನ್ಕಾಯಿ ಹಚ್ಚಿರನ ಪಲ್ಯಕ್ಕೆ ಟೇಸ್ಟ್ ಆಗ್ತೈತ್ರಿ, ಇಲ್ಲಾಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ನೋಡ್ರಿ. ಬ್ಲೌಸ್ ಕೊಟ್ಟು ಹೋಗ್ಯಾರ, ಅದನ್ನು ಬ್ಲೌಸ್ ಹೊಲಿಬೇಕ್ರಿ. ಪೇನ್ ಕಿಲ್ಲರ್ದು ಗುಳಿಗೆ ತೊಗೊಂಡೆ ನೋಡ್ರಿ. ಹಲ್ಲು ಹೊಡ್ತಿಗೆ ಸಿಕ್ಕಾಪಟ್ಟೆ ಹೊಡತ್ರಿ. ನೀನೊಬ್ರು ಬರಾಕತ್ತಿದ್ರಿ, ಅವ್ರ ಕಡೆ ತರ್ಸೀನ್ರಿ. 2 ಗುಳಿಗೆ 10 ರೂಪಾಯಿ ಆತ್ರಿ. ಒಂದು ತೊಗೊಂಡು ರಾತ್ರಿ ಮಕ್ಕೊಂದಿನ್ರಿ. 8 ಬಂದೆ ರೀ. ಅಂಗಡಿ ಹೆಕ್ಕೊಂಡು ಬಂದು ಗುಳಿಗೆ ತೊಗೊಳ್ದಶಿಂದ ಒಂದು ರೊಟ್ಟಿ ರೀ ಸಾರು ಕಾಸ್ಕೊಂಡು ರೊಟ್ಟಿ ಮುರಿದು ಹಾಕ್ಕೊಂಡು ತಿಂದೆ ರೀ. ಸಿಕ್ಕಾಪಟ್ಟೆ ಹಲ್ಲು ನೋವ್ರಿ. ಅದು ತಿನ್ನಕ್ಕೆ ಆಗ್ತಾ ಇದ್ದಿದ್ದಿಲ್ಲ ರೀ. ಹಂಗೆ ಸ್ವಲ್ಪ ಏನಾದರೂ ಆಧಾರ ಬೇಕ್ರಿ, ಯಾಕಂದ್ರೆ ಸುಸ್ತು ಬಂದಂಗೆ ರೀ. ಹಲ್ಲು ಹೊಡ್ತಿಗೆ ತಲೆ ಹೊಡುತ್ತಾ ಕೈಕಾಲ್ದಾಗ ಶಕ್ತಿ ಇಲ್ದಂಗೆ ರೀ. ಚಕ್ರ ಬಂದಂಗೆ ತಲೆ ಹೊಡ್ಯಾಕತ್ತಂದ್ರೆ ಸಿಕ್ಕಾಪಟ್ಟೆ ಹೊಡಿತೈತಿ ನನಗೆ ತಲೆ. ಹಲ್ಲು ನೋವು ಸ್ಟಾರ್ಟ್ ಆಗಿಬಿಟ್ಟೈತ್ರಿ. 3 ದಿನ ಆಯಿತು. ಏನು ಬಟ್ಟೆನೂ ಸ್ಟಿಚ್ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಅಂಗಡಿ ಒಳಗಡೆ ಕೂತ್ರೂ ಸಮಾಧಾನ ಆಗ್ತಾ ಇಲ್ಲ ರೀ. ಯಾಕಂದ್ರೆ ಲಕ್ಷ ಒಂದು ಕಡೆ ಹೋಗಾಕತ್ಬಿಟ್ಟೈತ್ರಿ. ಅಂಗಡಿನೂ ಈಗ 10 ಗಂಟೆ ಆಗಕ್ಕೆ ಬಂದೈತ್ರಿ. ನಾನು ಅಂಗಡಿಗೆ ಹೋಗೇ ಇಲ್ಲ. ಹಲ್ಲು ನೋವು ಇದ್ದಾಗ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಏನು ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟೈತ್ರಿ. ಹೊಟ್ಟೆ ಒಂಥರ ಏನೋ ಬಾಯಿಗೆ ಕಣ್ಣಿಗೆ ಯಾವಾಗೂ ಏನೂ ನೋವು ಆಗಬಾರ್ದು ನೋಡಿರಿ. ದೊಡ್ಡದೊಂದು ಸ್ವಲ್ಪ ಇದ್ರೂ ಮೀರಿ ದೊಡ್ಡದೊಂದು ಹುಣ್ಣು ಹುಟ್ಟಿದಂಗೆ ಆಗ್ಬಿಡ್ತೈತ್ರಿ. ಹೊರಗಡೆ ಕಾಣಂಗಿಲ್ಲ ಅದು ನೋವು ಜಾಸ್ತಿ, ಒಳಗಡೆನೆ ನಮಗೆ ಸೇದಾಕ ಚಾಲೂ ಮಾಡಿಬಿಡ್ತೈತಿ. ಟಸ ಹೊಟ್ಟೆ ನೋವು ಆಗಾಕತ್ತೈತ್ರಿ. ಇಡೀ ರಾತ್ರಿ ಪೂರ್ಣ ಗುಳಿಗೆ ತೊಗೊಂಡು ಏನು ಮಕ್ಕೊಂದಿನಿ ರೀ. 6:30ಗೆ ಎದ್ದನ್ರಿ ಸ್ನೇಹಿತರೆ. 6:30ಗೆ ಎದ್ದು ಎಲ್ಲ ಕಸ ಹೊಡ್ಕೊಂಡು ಬಾಂಡೆ ಅದಾವ್ರಿ. ಬಾಂಡೆ ತೊಳಿಬೇಕು. ಗೋಳೆ ಮಾಡಿ ಇಟ್ಟೀನಿ ರೀ.
ಬಟ್ಟೆ ಅದಾವ್ರು ನಿನ್ನೆ ಹಂಗೆ ಬಟ್ಟೆ ತೊಳೆದು ಹಾಕಿಲ್ಲ ರೀ. ಯಜಮಾನ್ರು ಬರ್ತಾರೆ ಇನ್ನು ಜಳಕ ಮಾಡಕ್ಕೆ, ಅವ್ರ ಬಟ್ಟೆನ ತೊಳೆದು ಹಾಕಿಲ್ಲ ರೀ. ಅದಕ್ಕೆ ರೀ ಅಂಗಡಿಗೆ ಹೋಗೋದು ಬಿಟ್ಟು ಮೊದಲು ಏನಾದರೂ ಹೊಟ್ಟಿಗೆ ಆಧಾರ ಮಾಡ್ಕೋಬೇಕು ರೀ. ಒಂದು ಸ್ವಲ್ಪ ಬಿಸಿ ರೊಟ್ಟಿ ಮಾಡಿಕೊಂಡು ಮೆತ್ತಗದವ್ರಿ ಹಾಗೆ ಇಡ್ತೀನಿ ಮುಚ್ಚಿ. ಪಲ್ಯ ಮಾಡ್ಕೊಂಡ್ರೆ ಬಾಯಿಗೆ ಏನಾದರೂ ಅದಾಗ ರೀ ಜ್ವರ ಬಂದಂಗೆ ಆಗ್ಬಿಟ್ಟವ್ರಿ. ಅದು ಹಲ್ಲು ಹೊಡ್ತಿಗೆ ಇನ್ನೊಂದು ಸ್ವಲ್ಪ ಮಾತಾಡಕತ್ತನ ಸಿಕ್ಕಾಪಟ್ಟೆ ನೋವಾಗತ್ತೈತ್ರಿ ಅಷ್ಟೆ. ಬರೀ ಸ್ನೇಹಿತರೆ, ಮತ್ತು ಇದೆಲ್ಲ ಕೆಲಸ ಮುಗಿಸಿ ಸಿಗ್ತೀನಿ ರೀ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೆಂತ್ಯ ಪಲ್ಯ ಈ ಥರ ಮ್ಯಾಗ ಚುಟ್ಕೊಂಡು ಬಂದೆ ರೀ. ಚುಟ್ಕೊಂಡು ತೊಳ್ಕೊಂಡು ಬಂದೀನಿ ರೀ ಅಲ್ಲೇ ನಳದಾಗ. ಪಲ್ಯ ಮಾಡಿದೆ ನೋಡ್ರಿ. ಇಷ್ಟ ಆಯ್ತು ನೋಡ್ರಿ, ಅಷ್ಟು ಪಲ್ಯ ಇಷ್ಟ ಆಯ್ತು ರೀ. ಇದು ಪುಂಡಿ ಪಲ್ಯ ರೀ. ಶೇಂಗಾ ಹಾಕಿನ್ರಿ, ಒಂದಿಟ್ಟ ಶೇಂಗಾ ಹಾಕಿ ಜಜ್ಜಿನ್ರಿ. ಸಾಂಬಾರು ಮಾಡಿದೆ ನೋಡ್ರಿ ಅಷ್ಟ. ಸಾಂಬಾರು ರೊಟ್ಟಿ ಊಟ ಮಾಡೋಣ ಬರ್ರಿ ಸ್ನೇಹಿತರೆ. ಊಟ ಮಾಡಿ ಒಗ್ಯಾಣ ಹೋಗಿದ್ದು ಬಾಂಡೆ ತೊಳೆದು ಬೆಳ್ಳುಳ್ಳಿಗೆ ನೀರು ಹಾಕಿ ಬಂದೆ ರೀ. ಬೂದಿ ಒಗದೊಂದಿಟ್ಟ ಬರಾಗ ಇದನ್ನ ಮೆಂತಿ ಪಲ್ಯ ತೊಗೊಂಡು ಬಂದೆ ರೀ. ಅಲ್ಲಿಂದ ಚೂಟ್ಕೊಂಡು ಆಡುಗಳಿಗೆ ಒಂದು ಸ್ವಲ್ಪ ಸಜ್ಜಿ ಮೇವು ಕಡ್ದು ಹೋಗಿದೆ ರೀ. ಇನ್ನು ಲೇಟ್ ಆಗ್ಲತ್ತತ್ರಲ್ಲ ನಾ ಅಂಗಡಿಗೆ ಹೋಗೋದು. ಅಲ್ಲಿ ಹೋದ್ರೆ ಅಂಗಡಿ ಮುಂದೆ ಮೇವು ಐತ್ರಿ. ಅಂಗಡಿ ಮುಂದೆ ಮೇವು ಐತ್ರಿ. ಮೇವು ಅಲ್ಲಿ ಹೋದ್ರೆ ಆಗ್ತೈತ್ರಿ. ಈಗ ಅನ್ಕ ಲೇಟ್ ಆಗ್ಲತ್ತೈತ್ರಿ. ಬಟ್ಟೆ ಬಾಂಡೆ ಅದೆಲ್ಲ ಮಾಡೋ ಮಟ. ಅದಕ್ಕೆ ಅವಕ್ಕೊಂದು ಸ್ವಲ್ಪ ಇಲಿದಾಗ ಕಡ್ದು ಹೋಗೋದೇ ರೀ. ಇಲ್ಲಕ್ರೆ ಒದ್ರಾಕತ್ ಬಿಟ್ಟವ್ರೆ, ಅವು ಒದ್ರಲಕ್ಕತ್ ಬಿಟ್ಟವ್ರೆ. ಅದಕ್ಕೆ ಸರಿ ಸ್ನೇಹಿತರೆ, ಊಟ ಮಾಡೋಣ. ಯಾರಿಗೆಲ್ಲ ಇಷ್ಟ ರೀ ಪುಂಡಿ ಪಲ್ಯ, ಜೋಳದ ರೊಟ್ಟಿ, ಮೆಂತ್ಯ ಪಲ್ಯ ಮತ್ತು ಕಿರ್ಸಾಲಿನ ಪಲ್ಯ, ಬೇಳೆ ಸಾಂಬಾರು ಥರ ಇರ್ತೈತೆ ನೋಡ್ರಿ. ಹಳ್ಳಿ ಕಡೆ ಊಟ ಏನಾದರೂ ಸೂಪರ್ ಟೇಸ್ಟ್ ಇರ್ತೈತೆ ರೀ. ನಾನಂತೂ ಪುಂಡಿ ಪಲ್ಯ ಜಾಸ್ತಿ ತಿನ್ನಂಗಿಲ್ಲ ರೀ, ಆದ್ರೆ ಕೊಟ್ಟಾರಂತೇಳಿ ಸೂಪರ್ ಆಗೈತೆ ರೀ. ಸ್ವಲ್ಪ ಖಾರ ಆಗೈತೆ ರೀ. ಎಣ್ಣೆ ಹಾಕ್ಕೊಂಡ್ರೆ ಬರೋಬ್ಬರಿ ಆಗಿಬಿಡ್ತೈತೆ ನೋಡ್ರಿ. ಬರೀ ಊಟ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ಸಾಂಬಾರು ನೋಡ್ರಿ, ಸಂಜೆ ಏನೂ ಮಾಡಂಗಿಲ್ಲ ರೀ. ಬೇಳೆ ಸಾಂಬಾರು ರೀ. ಅನ್ನ ಮಾಡಿಬಿಡ್ತೀನಿ ರೀ ಬಿಸಿದೊಂದಿಟ್ಟ. ಸಂಜೆ ರೊಟ್ಟಿ ಅಂತ ಅದಾವ್ರಿ. ಯಜಮಾನ್ರು ಬಂದು ಊಟ ಮಾಡ್ತಾರೆ ಅವರು. ಒಲಿ ಮ್ಯಾಗಿನ ಊಟನ ಭಾಳ ಟೇಸ್ಟ್ ಇರ್ತೈತೆ ನಮ್ಗರೆ. ಇದಂತೂ ಸೂಪರ್ ಐತ್ರಿ. 100ಕ್ಕೆ ಎಷ್ಟು ಮಾರ್ಕಸ್ ಕೊಡ್ಬೇಕು? 100ಕ್ಕೆ 100 ಕೊಡ್ಬೋದು ನೋಡ್ರಿ ಪಲ್ಯಕ್ಕೆ. ಹೌದಲ್ರಿ ಸ್ನೇಹಿತರೆ? ಬರ್ರಿ ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ. ಹೊಟ್ಟೆ ಎಸದೈತ್ರಿ. ಟೈಮ್ 11 ಗಂಟೆ ಆಗಕ್ಕೆ ಬಂದೈತ್ರಿ. ಈಗ 4 ಗಂಟೆ ಆಗೈತ್ರಿ. ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿದೆ ರೀ. ಮನೆ ಒಳಗಡೆ ಲಾಗ್ ಸ್ಟಾಪ್ ಮಾಡ್ದಕ್ಕೆ ಅಷ್ಟೆಲ್ಲ ಕುರ್ಕುರಿ ತಗೊಂಡೆ ನೋಡಿ ಸ್ನೇಹಿತರೆ. ಗಾಡಿ ಬಂದಿತ್ತು. ಎಷ್ಟು ಸ್ವೀಟ್ ತಗೊಂಡಿನಿ. ಅಮೌಂಟ್ ನೋಡ್ರಿ ಎಷ್ಟಾಗೈತಿ. 3692 ರೂಪಾಯಿದು ಇಷ್ಟು ಐಟಮ್ ತಗೊಂಡಿನ್ರೆ ನೋಡ್ರಿ. ಕೇಕ್, ಜಾಮೂನ್ ಎಲ್ಲದವ್ರೆ. ಇವಷ್ಟು ಪೇಡೆ, ಅಷ್ಟು ಸ್ವೀಟ್ ಐಟಮ್ ದವ್ರೆ. ಆ ಗಾಡಿ ಅವ್ರು ಬಂದಿದ್ರಿ ಕುರ್ಕುರಿ ತಗೊಳಕತ್ತನು. ಒಮ್ಮೆ ಗಾಳಿ ಬಿಟ್ರಿ ಪೂರ ದೂಸೆಲ್ಲ ಒಳಗಡೆ ಬಂದ್ಬಿಟ್ಟೈತ್ರಿ ಎಲ್ಲ ಅಂಗಡಿಯಾಗ ರೀ. ಮೊದಲು ಇದನ್ನೆಲ್ಲ ಕಸ ಹೊಡ್ಕೊತೀನಿ ರೀ. ಎಲ್ಲ ಹೊಲಸ ಅಷ್ಟು ತುಂಬಿ ಬಿಡ್ತ್ರಿ ಪೂರ. ಸೋನ್ ಪಾಪಡಿ ತಗೊಂಡೆ ನೋಡ್ರಿ. ಇದೊಂದು ಜಾರ. ಇನ್ನು ಏನೂ ಹಚ್ಚಿಲ್ಲ ರೀ. ಎಲ್ಲ ಬಾಕ್ಸ್ನಾಗ ಅದಾವ್ರಿ. ಅದಕ್ಕೆ ದೂಸ್ ಬಂದು ಬಿಡ್ತ್ರಿ. ಒಮ್ಮೆ ಈ ಬಾಕ್ಸ್ನಾಗ ಇಟ್ಟು ಬಿಡ್ತೀನಿ ರೀ. ಅನ್ಕ ಆಮೇಲೆ ಹಚ್ತೀನಿ ರೀ ಅನ್ನತನ ರೀ. ಆಯ್ತಾರೆ ಅಂತೇಳಿ ಒಟ್ಟು ಬಾಕ್ಸ್ನಾಗ ತುಂಬಿ ಕೊಟ್ಟಾರೆ. ಬರ್ರಿ ಇದನ್ನು ಕಸ ಹೊಡ್ಕೊಂಡು ಮತ್ತೆ ಸಿಗ್ತೀನಿ ರೀ. ಏನೇನೆಲ್ಲ ತೊಗೊಂಡಿನಿ, ಯಾವ ಐಟಮ್ ಅಂತೇಳಿ. ಅಜ್ಜಿ ಬರಾಕತ್ತಾಳ್ರಿ. ಸೀರೆಗೆಲ್ಲ ಹಿಟ್ಟು ಹಚ್ಕೊಂಡ್ಬಿಟ್ಟಿ. ಹಾಂ, ಕೊಳ್ಳಾಗ ಏನು ಸರ ಹಾಕೊಂಡಿ? ಅವನು ಚಾರ್ಜರ್ ಸರ ಕೊಳ ಹಾಕೋದನ. ಅದನ್ನ ಶಾಂತಿ ತಗೊಂಡ್ ನೋಡುವ. ಇಟ್ಟೆಲ್ಲ 4,000 ಸಮಯಪ ಆಗೈತಿ. ಶಾಂತಿ ಕ್ಯಾಟಕ್ಕೆ ಅಂದು ಬಂದ್ಬಿಡ್ತವ. ಒಟ್ಟು ದೂಸ್ ಎಲ್ಲ ಗಾಡಿ ಅಲ್ಲೇ ನಿಂತು ಬಿಟ್ಟೈತಿ. ದೂಸ್ ಬಂದಿದ್ದ ನಾವು ಹರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಆ ಟೈಪ್ ದೂಸ್ ಸುಂಟ್ರ ಗಾಳಿ ಒಟ್ಟು ಎಲ್ಲ ಒಳಗೆ ಹೋಗ್ಬಿಟ್ಟೈತಿ. ಎಲ್ಲ ಅಂಗಡಿ ಒಟ್ಟು ಹೊಲಸು ಹಿಡಿದು ಬಿಟ್ಟೈತಿ.
ಕಸ ಹೊಡ್ಕೊಂಡು ಕೂತೀನಿ. ಅವಾಗನ ಆ ಗಾಡಿ ಬರೋಣ ತಗೊಳಕ್ ಅಲ್ಲಿ ನಿತ್ತುನು ಇದ್ದಿದ್ ಕಬ್ಬಿನ ಶಿಪ್ ಎಲ್ಲ ಒಳಗ್ ಬಂದ್ಬಿಟ್ಟೈತಿ. ಹಿಂಗ್ ಬತ್ತಿ ಈ ಕಡ್ದು ಇಲ್ಲಿ ಗಾಡಿ ತರಬೇತಿ ಹಿಂಗ್ ಬಂದಿದೆ ಈ ಕಡೆ ಒಳಗೆ ಹೋಗ್ಬಿಡ್ತ. ಅವ್ ಅಣ್ಣ ತಾನು ಕುರ್ಕುರಿ ಹಾರ ಹೋಕ್ಕವನಂತೆ ನಾವು ಗಾಡಿ ಬಾಗ್ಲಾಗ ಹಿಕ್ಲಾಕತ್ಬಿಟ್ಟಾನ. ಇಲ್ಲ ಮ್ಯಾಗಿನ ಹಾರ ಹೋಕ್ಕವತ್ ಹೇಳಿ ಹಗ್ಗ ಕಟ್ಟಿದ್ರ ಅದೇ. 9 ಗಂಟೆ ಆಯ್ತು ಟೈಮಿಂಗ. ಎಲ್ಲ ಕುರ್ಕುರಿ ಎಲ್ಲ ಒಳಗ್ ಹಾಕಿದೇರಿ. ಜಲ್ದಿ ಹೋದ್ರೆ ಧಾರಾವಾಹಿ ನೋಡಕ್ ಆಗ್ತಿದ್ರಿ. ಟಿವಿ ಕರೆನ್ಸಿನೂ ಮುಗ್ದಾವ್ರೆ. ಬಿಗ್ ಬಾಸ್ ಆದ್ರೂ ಹತ್ತಿತ್ತು 9ವರೆಗೆ. ಆದ್ರ ಬಾಯಿ ನೋವು ಒಂದ್ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಸ್ನೇಹಿತರೆ. ಗುಳಿಗೆ ತಗೊಂಡು ಮಾತಾಡಕ್ ಸ್ವಲ್ಪ ಬರ್ತಾ ಇದೆ. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ನೋವಾಗ್ತಾ ಇತ್ತು. ಬಿಸಿನೀರ್ ಕುಡುದು ಒಳಗಡೆ ಹಿಂಗ್ ಉಬ್ಕೊಂಡ್ ಬಂದಂಗ ಆಗ್ಬಿಟ್ಟೈತ್ರಿ. ಏನು ತಿನ್ನಕ್ ಆಗ್ತಾ ಇಲ್ಲ. ಈ ಕಡೆ ತಿನ್ಬೇಕಂದ್ರ ಊಟ, ಈಚಿ ಕಡೆನು ಹಲ್ಲಿಗೆ ಬೋಕ್ ಆದಂಗ ಆಗ್ಬಿಟ್ಟೈತ್ರಿ. ಮ್ಯಾಗ ಏನಾದ್ರು ತಿನ್ನಿ ಅಂದ್ರ ಮ್ಯಾಗ ಹೋಗಿ ಕುತ್ಕೊಂಡ್ ಬಿಡ್ತೈತ್ರಿ. ಟೈಮ್ ಇಲ್ಲೇ ಕಳ್ದೆ ನೋಡ್ರಿ. ಒಂದ್ ಅರ್ಧ ತಾಸ ಜಲ್ದಿ ಹೋತಿದ್ದೆ ದಿನ. ನಾಳೆ ಒಂದ್ ಕಡೆ ಹೋಗೋದೈತಿ. ಮತ್ತ ಅದಕ್ಕ ನಾಳೆ ಅಂಗಡಿ ಬಂದ್ ಮಾಡೋದಾಗ್ತೈತಿ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಆದ್ರೂ ಕೂತ್ರೆ ಒಂದ್ ಸ್ವಲ್ಪ ವ್ಯಾಪಾರ ಆಗ್ತೈತಿ ಅನ್ಕೊಂಡು ಕೂತೇರೆ. ಏನು ವ್ಯಾಪಾರ ಇಲ್ಲ ರೀ. ಅಂಗಡಿದ 4,000 ಸನಿಪ ಸಂತಿ ತಗೊಂಡೆ. ಬಿಸಿ ಪಿಗ್ಮಿ ತುಂಬಲಿಲ್ಲ ರೀ. ಪಿಗ್ಮಿ ತುಂಬು ಟೈಮ್ದಾಗ ಅಮೌಂಟ್ ಇದ್ದಿದ್ದಿಲ್ಲ ರೀ. ವ್ಯಾಪಾರ ಆಗಿದ್ದಿಲ್ಲ. ಈಗ ಸಂಜೆ ಬಂದಂದ್ರು ಫೋನ್ ಪೇ ಹಿಡ್ಕೊಂಡು ಸ್ನೇಹಿತರೆ 1,000 ರೂಪಾಯಿ ವ್ಯಾಪಾರ ಆಯ್ತ್ರಿ. ಫೋನ್ ಪೇದಾನು ಹಿಡ್ಕೊಂಡನ 1,000 ರೂಪಾಯಿ ಆಯ್ತ್ರಿ ವ್ಯಾಪಾರ. ಬೆಳಿಗ್ಗೆ ಹಿಡ್ಕೊಂಡು ಅದು ಒಂದು ಏನು ಮಧ್ಯಾಹ್ನ ಬರೋದನ 1 ಗಂಟೆಗೆ ಬಂದಿದ್ದೆ ರೀ. ಭಾಳ ಏನು ವ್ಯಾಪಾರ ಆಗಿದ್ದಿಲ್ಲ ರೀ. ಮಧ್ಯಾಹ್ನದಾಗ ಏನು ಒಂದು 20-30 ರೂಪಾಯಿ ಅಷ್ಟೇ ಆಗಿತ್ರಿ. ಅದು ಗಾಡಿ ಬರೋದ್ರಾಗನ ಇಷ್ಟ ರೀ. ನೋಡ್ರಿ ಮನಿ ಕೆಲ್ಸನಾದ್ರೂ ಆಯ್ತಲ್ರಿ. ಅದಕ್ಕೆ ನೋಡ್ರಿ ಬರ್ರಿ ಒಂದ್ ಯಾವ್ದೋ ಫೋನ್ ಬರಾಕತ್ತೈತಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ.